ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈಗಾಗಲೇ ತಮ್ಮನೇಲಿ ನೋಡಿರೋ ಪ್ರಕಾರ ಈ ಥರ ಪೂರ್ ಕ್ವಾಲಿಟಿ ಇರೋ ಫೋಟೋನ ನೀವೇನಾದರೂ 16K ಕ್ವಾಲಿಟಿಲಿ ನೀವೇನಾದ್ರು ಎಡಿಟ್ ಮಾಡಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಯಾಕಂದರೆ ಯಾವಾಗಲೂ ನೋಟಿಫಿಕೇಷನ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಲೆಟ್ಸ್ ಗೋ ಫಾರ್ ದಿ ಎಡಿಟ್. ಹಲೋ ಗೈಸ್, ನೀವೇನಾದ್ರು ಫೋಟೋನ ಎಡಿಟ್ ಮಾಡಬೇಕು ಅಂದರೆ ಮೊದಲಿಗೆ ಕಂಪೇರ್ ಮಾಡಿ ತೋರಿಸ್ತೀನಿ ನೋಡಿ. ಫೋಟೋನ ನೋಡಿ, ಈ ಥರ ಇರೋ ಫೋಟೋ ನಿಮಗೆ ಈ ಥರ ಎಡಿಟ್ ಆಗುತ್ತೆ. HD ಕ್ವಾಲಿಟಿ 16K ಕ್ವಾಲಿಟಿಲಿ ಎಡಿಟ್ ಆಗುತ್ತೆ. ನೀವೇನಾದ್ರು ಈ ಥರ ಎಡಿಟ್ ಮಾಡಬೇಕು ಅಂದರೆ ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡ್ಕೊಂಡಾದ್ಮೇಲೆ KArea ವೆಬ್ಸೈಟ್ ಇರುತ್ತೆ, ಅದನ್ನು ಟೈಪ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಸೆಕೆಂಡ್ ವೆಬ್ಸೈಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈನಪ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನಿಮ್ಮ ಗೂಗಲ್ ಅಕೌಂಟಿಂದ ಲಾಗಿನ್ ಆಗಿ. ನೋಡಿ, ನಂದೊಂದು ಗೂಗಲ್ ಅಕೌಂಟಿಂದ ಲಾಗಿನ್ ಆಗ್ತೀನಿ. ನಾನು ಯಾವುದಾದ್ರು ಅಕೌಂಟಿಂದ ಲಾಗಿನ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಮದು ಅಕೌಂಟು ಲಾಗಿನ್ ಆಗುತ್ತೆ. ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂತಿದ್ದೀರೋ ಇಲ್ಲಿ ಎನ್ಹಾನ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ನು ಇಲ್ಲಿ ಡ್ರ್ಯಾಗ್ ಡ್ರಾಪ್ ಆರ್ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೀವು ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂತಿದ್ದೀರೋ ಆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತೀನಿ. ನಾನು ಮೊದಲಿಗೆ ಈ ಫೋಟೋನ ಇಂಪೋರ್ಟ್ ಮಾಡ್ತೀನಿ. ನೋಡಿ, ಫೋಟೋ ಅಪ್ಲೋಡ್ ಆಗಿದೆ. ಇಲ್ಲಿ ಫೋಟೋ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲಿ ಅಪ್ಸ್ಕೇಲಿಂಗ್ ಫ್ಯಾಕ್ಟರ್ ಅಂತಿದೆಯಲ್ಲ, ಅಲ್ಲಿ 16K ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ ಎನ್ಹಾನ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಅರೌಂಡು ಒಂದು 2-3 ಮಿನಿಟ್ಸ್ ತಗೊಳುತ್ತೆ ಒಂದು ಫೋಟೋನ ಎನ್ಹಾನ್ಸ್ ಮಾಡಿ HD ಮಾಡೋಕ್ಕೆ. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಒಂಚೂರು ಫೇಸು ಚೇಂಜ್ ಆಗೋಗುತ್ತೆ. ಒಂದೊಂದು ಫೋಟೋದು ಫೇಸು ಚೇಂಜ್ ಆಗೋಗುತ್ತೆ. ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಫೋಟೋ ಎನ್ಹಾನ್ಸ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಈಗ HD ನಾವು ಕನ್ವರ್ಟ್ ಮಾಡಿರೋಂಥ ಫೋಟೋ 16Kಲಿ ಕನ್ವರ್ಟ್ ಆಗಿದೆ. ನೋಡಿ, ಇದು ನಮ್ಮ ಹಳೆ ಫೋಟೋ, ಇದೀಗ ಕನ್ವರ್ಟ್ ಆಗಿರೋದು. ನಾನು ಇದೇ ರೀತಿ ಹೆಚ್ಚಿನದಾಗಿ ಫೋಟೋಸ್ನ ಎನ್ಹಾನ್ಸ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂತ. ಫೇಸ್ ಎಲ್ಲ ಒಂಚೂರು ಚೇಂಜ್ ಆಗಿದೆ. ಅದನ್ನು ಹೆಂಗೆ ಕರೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೀವು ಈಗ ಯಾವ ಫೋಟೋನ ಡೌನ್ಲೋಡ್ ಮಾಡ್ಕೋಬೇಕು ಅಂತಿದ್ದೀರೋ ಆ ಫೋಟೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಡೌನ್ಲೋಡ್ ಆಗುತ್ತೆ. ನೋಡಿ, ಡೌನ್ಲೋಡ್ ಅಗೇನ್ ಅಂತ ಇದೆ. ಯಾಕಂದರೆ ನಾನು ಫಸ್ಟೇ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಡೌನ್ಲೋಡ್ ಅಗೇನ್ ಅಂತ ತೋರಿಸ್ತಿದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫೋಟೋಸ್ನ. ನೋಡಿ ಯಾವ ರೀತಿ ಎನ್ಹಾನ್ಸ್ ಆಗಿದೆ ಅಂತ. 16Kಲಿ ಎನ್ಹಾನ್ಸ್ ಆಗಿದೆ ಫೋಟೋ ಕ್ವಾಲಿಟಿ. ನೋಡಿ, ಈ ಥರ ಕ್ರಿಯೇಟ್ ಮಾಡ್ಕೋಬೋದು. ಆದರೆ ಇನ್ನೊಂದು ಪ್ರಾಬ್ಲಮ್ ಇದರಲ್ಲಿ ಏನಪ್ಪ ಅಂದರೆ, ನೀವು ಫೋಟೋ ಕ್ರಿಯೇಟ್ ಮಾಡಿದಾಗ ಈ ಥರ ಕ್ರಿಯೇಟ್ ಆಗೋಗುತ್ತೆ. ಒಂದೊಂದು ಫೋಟೋ ಎನ್ಹಾನ್ಸ್ ಆಗೋದಿಲ್ಲ. ಎನ್ಹಾನ್ಸ್ ಆದರೂ ಫೇಸ್ ಚೇಂಜ್ ಆಗೋಗುತ್ತೆ. ಈ ಥರ ಇರೋ ಫೋಟೋದು ಈ ಥರ ಎನ್ಹಾನ್ಸ್ ಆಗೋಗುತ್ತೆ. ಅದಕ್ಕೆ ನೀವು ಇದನ್ನು ಏನಾದ್ರು HD ಕ್ವಾಲಿಟಿಲಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಮೊದಲಿಗೆ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಆ್ಯಪ್ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಫೋಟೋನ ಇಂಪೋರ್ಟ್ ಮಾಡ್ಕೋಬೇಕು ಅಂತಿದ್ದೀರೋ ಆ ಫೋಟೋ, ಇವಾಗ ಎನ್ಹಾನ್ಸ್ ಮಾಡಿರಲ್ಲ ಆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಫೋಟೋ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲು ಎನ್ಹಾನ್ಸ್ ಮಾಡಿರಲ್ಲ ಆ ಫೋಟೋನ ಇದ್ರ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಫೋಟೋನ ಎನ್ಹಾನ್ಸ್ ಮಾಡ್ಕೊಂಡಿದ್ದೆ. ಈ ಫೋಟೋನ ಅದ್ರ ಮೇಲೆ ಇಂಪೋರ್ಟ್ ಮಾಡ್ಕೊತೀನಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇದನ್ನು ಝೂಮ್ ಔಟ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ಗೆ ಸೆಟ್ಲು ಮಾಡ್ಕೊಳ್ಳಿ. ಈ ಸೆಟ್ ಆದಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಎರೇಸರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ವರ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲ ರೀಸ್ಟೋರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಪಾಸಿಟಿ ಒಂದು 42 ಮಾಡ್ಕೊಳ್ಳಿ.
ಇದು ಅರೌಂಡು ಒಂದು 57 ಇರಲಿ. ಈಗ ಝೂಮ್ ಮಾಡಿಕೊಂಡು ನಿಮ್ಮ ಫೇಸ್ ಹತ್ರ ಒಂಚೂರು ಎರೇಸ್ ಮಾಡ್ಕೊಳ್ಳಿ. ನಿಮ್ಮದೇ ಫೇಸು ಅಂತ ಗೊತ್ತಾಗಬೇಕು, ಯಾಕಂದರೆ ಇಂದ ಜನ್ರೇಟ್ ಮಾಡಿರೋದಕ್ಕೆ ನಿಮ್ಮ ಫೇಸು ಚೇಂಜ್ ಆಗೋಗಿರುತ್ತೆ. ಅದಕ್ಕೆ ಈ ಥರ ಎರೇಸ್ ಮಾಡಿಕೊಂಡ್ರೆ ನಿಮ್ಮ ಫೇಸು ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಎರೇಸ್ ಮಾಡಿಕೊಂಡು ಈ ಫೋಟೋನ ಸೇವ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಯಾವ ಥರ ಇದೆ ಫೋಟೋ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ, ಈ ಥರ ಇದ್ದಿದ್ದ ಫೋಟೋ ಇವಾಗ ನಿಮ್ಮದು ರಿಯಲಿಸ್ಟಿಕ್ ಫೋಟೋ ಆಗಿ ಕನ್ವರ್ಟ್ ಆಗಿದೆ. ಇದೇ ಥರ ನೀವು ಯಾವ ಫೋಟೋ ಬೇಕಾದ್ರೆ ಎನ್ಹ್ಯಾನ್ಸ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ. ಫೇಸ್ನ ಒಂಚೂರು ಎರೇಸ್ ಮಾಡಿಕೊಂಡ್ರೆ ನೀಟಾಗಿ ನಿಮ್ಮ ಫೋಟೋ ಅಂತಲೇ ಕಾಣಿಸುತ್ತೆ. ಈ ಥರ ನಿಮ್ಮ ಫೋಟೋನ 16K ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಇದೇ ರೀತಿ ಹೆಚ್ಚಿನದಾಗಿ ಫೋಟೋ ಎಡಿಟಿಂಗ್ ಟ್ರಿಕ್ಸ್ ಏನಾದ್ರು ಬೇಕು ಅಂದರೆ ಈಗಲೇ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.